ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಅಂದ್ರೆ ಕಬ್ಬಿಣದ ಕಡಲೆ. ಗಣಿತ ಪರೀಕ್ಷೆ ಬಂದ್ರೆ ಏನೋ ಒಂಥರ ಭಯ. ಇದೇ ಭಯದ ಕಾರಣಕ್ಕೆ ಫಲಿತಾಂಶ ಬಂದಾಗ ಬೇರೆಲ್ಲ ವಿಷಯಗಳಲ್ಲಿ ಹೆಚ್ಚು ಅಂಕ ಗಳಿಸಿ ಗಣಿತದಲ್ಲಿ ಮಾತ್ರ ಕಡಿಮೆ ಅಂಕ ಪಡೆಯುತ್ತಾರೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯೊಂದು ಸಲ್ಲಿಕೆಯಾಗಿದೆ. ಅದು ಜಾರಿಯಾದರೆ ಇನ್ಮುಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಗಣಿತ ವಿಷಯವನ್ನ ಸರಾಗವಾಗಿ ಬರೆಯಬಹುದು. ಗಣಿತ ವಿಷಯ ಕಷ್ಟ ಎನ್ನುವ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಇನ್ಮುಂದೆ ಗಣಿತ ವಿಷಯದಲ್ಲಿ ಇರಲಿದೆಯಾ 2 ಪೇಪರ್. ಸಾಮಾನ್ಯವಾಗಿ ಯಾವುದೇ ವಿದ್ಯಾರ್ಥಿಗಳನ್ನ ನಿಮಗೆ ಕಷ್ಟದ ಸಬ್ಜೆಕ್ಟ್ ಯಾವುದು ಅಂದ್ರೆ ಮೊದಲು ಹೇಳುವುದು ಗಣಿತ ಅಂತ. ಹೀಗಾಗಿನೇ ಬಹುತೇಕ ವಿದ್ಯಾರ್ಥಿಗಳು ಗಣಿತ ವಿಷಯವನ್ನ ಹೊರತುಪಡಿಸಿ ಉಳಿದ ಸಬ್ಜೆಕ್ಟ್ಗಳಲ್ಲಿ ಹೆಚ್ಚು ಅಂಕ ಗಳಿಸ್ತಾರೆ. ಇದು ಯಾಕೆ ಅಂತ ಹುಡುಕ್ತಾ ಹೋದ್ರೆ ಗಣಿತ ಕಷ್ಟ ಇರುತ್ತೆ. ಅಲ್ಲಿನ ಫಾರ್ಮುಲಾ ಅರ್ಥ ಆಗೋದಿಲ್ಲ, ನಾನು ಓದಿದ್ದ ಪ್ರಶ್ನೆಗಳೇ ಬರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮುಂದಾಗಿರೋ ಖಾಸಗಿ ಅನುದಾನಿತ ಶಾಲೆಗಳ ಒಕ್ಕೂಟ ಸರ್ಕಾರಕ್ಕೆ ಒಂದು ವಿನೂತನ ಮಾದರಿಯ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ಇನ್ನು ಮುಂದೆ ಗಣಿತ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ 2 ಮಾದರಿಯಲ್ಲಿ ಸಿದ್ಧಪಡಿಸುವಂತೆ ಮನವಿ ಸಲ್ಲಿಕೆ ಮಾಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಗಣಿತ ವಿಷಯದಲ್ಲಿ ಮಹತ್ವದ ಸುಧಾರಣೆ ತರೋ ನಿಟ್ಟಿನಲ್ಲಿ ಈ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು, ಸ್ಟ್ಯಾಂಡರ್ಡ್ ಗಣಿತ, ಬೇಸಿಕ್ ಗಣಿತ ಎಂಬ 2 ಪತ್ರಿಕೆ ಸಿದ್ಧಪಡಿಸುವಂತೆ ಮನವಿ ಮಾಡಿದೆ. ಒಂದು ಖಿನ್ನತೆ ಇದೆ ಸರ್, ಮಕ್ಕಳಿಗೆ, ಪಾಲಕ ಪೋಷಕರಿಗೆ, ಶಿಕ್ಷಕರಿಗೆ. ಬಿಗಿನಿಂಗ್ ಇಂದ 2-3 ವರ್ಷದಲ್ಲೇ ಶುರು ಮಾಡಿಬಿಡ್ತಾರೆ, ನಿನಗೆ ಗಣಿತ ಅಂದ್ರೆ ಕಷ್ಟ. ಅದು ಕಷ್ಟ ಅಲ್ಲ ಸರ್, ಇಷ್ಟಪಟ್ಟರೆ ತುಂಬಾ ಸುಲಭ ಸರ್. ಈ ಖಿನ್ನತೆಯನ್ನು ಹೋಗಿಸೋದಕ್ಕೆ ಅವಶ್ಯಕತೆ ಇದ್ದವರಿಗೆ ಸ್ಟ್ಯಾಂಡರ್ಡ್ ಬೇಸಿಕ್ ಅಂತ 2 ಪೇಪರು, ಅದೇ ಪಠ್ಯಕ್ರಮ, ಕಾಸ್ಟ್ ಎಫೆಕ್ಟಿವ್ ಇರುತ್ತೆ, ಯಾವುದೇ ಆರ್ಥಿಕ ಹೊರೆ ಆಗಲ್ಲ. ಇದು ಈಗಾಗಲೇ ರೋಲ್ ಔಟ್ ಮಾಡಲು CBSE ಸರ್. ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಇದನ್ನ ಅನುಷ್ಠಾನ ಮಾಡೋದಕ್ಕೆ ನಮ್ಮ ಬೇಡಿಕೆ ಇದೆ ಸರ್. CBSE ಮಾದರಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಂತೆ ಕೋರಿಕೊಂಡಿದ್ದಲ್ಲದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದು ಅನುಕೂಲವಾಗಲಿದೆ ಅಂತ ಹೇಳಿದೆ. ಮಕ್ಕಳಿಗೆ ಗಣಿತ ಪರೀಕ್ಷೆಯ ಭಯ ಇದೆ, ಇದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹಾಗೆಯೇ ಅನುತ್ತೀರ್ಣ ಪ್ರಮಾಣ ತಗ್ಗಿಸಲು ಇದು ಅತ್ಯವಶ್ಯಕ ಅಂತ ಸಮಜಾಯಿಷಿ ಕೊಟ್ಟಿದೆ. ಸಾಮಾನ್ಯವಾಗಿರ್ತಕ್ಕಂಥ ಗಣಿತದಲ್ಲಿ ಇವತ್ತಿನ ದಿನಗಳಲ್ಲಿ ಏನು ಇಂಜಿನಿಯರಿಂಗು, ಡಾಕ್ಟ್ರು ಇಂಥದನ್ನ ಉದ್ದೇಶ ಇಟ್ಕೊಂಡು ಅವರು ಮುಂದಿನ ಹೆಚ್ಚುವರಿ ಶಿಕ್ಷಣಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಇರ್ತಕ್ಕಂಥ ಕಾಂಪಿಟೆನ್ಸಿ ಲೆವೆಲಿನ ಪರೀಕ್ಷೆ ಸಾಮಾನ್ಯ ಸರಳವಾಗಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅಂದರೆ ತುಂಬ ಸಿಂಪ್ಲಿಫೈ ಆಗಿ ಜೀವನಕ್ಕೆ ಗಣಿತ, ಅವರು ಆರ್ಟ್ಸಿಗೆ ಹೋಗ್ತಾರೆ, ಕಾಮರ್ಸಿಗೆ ಹೋಗ್ತಾರೆ, JOCಗೆ ಹೋಗ್ತಾರೆ, ಅಂಥವರಿಗೆ ತುಂಬ ಸರಳವಾಗಿ ಗಣಿತವನ್ನ ಕಲಿಬೇಕು, ಬೇಸಿಕ್ಸ್ ಗೊತ್ತಿರಬೇಕು, ಎಲ್ಲವೂ ಅದೇ ಪಾಠ. ಆದರೆ ಅವರ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸುಲಭವಾಗಿರುತ್ತೆ. ಸದ್ಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಮನವಿ ಕೊಟ್ಟಿರೋ ರಾಜ್ಯ ಖಾಸಗಿ ಅನುದಾನಿತ ಶಾಲೆಗಳ ಒಕ್ಕೂಟ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಒತ್ತಾಯಿಸಿದೆ. ಸದ್ಯ ಈ ಬಗ್ಗೆ ಯಾವುದೇ ತೀರ್ಮಾನ ಮಾಡದ ಶಿಕ್ಷಣ ಇಲಾಖೆ ಇದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಕ್ಯಾಂಪ್ಸ್ ಮನವಿಗೆ ಸ್ಪಂದಿಸಿದ್ದೇ ಆದರೆ ಮುಂದಿನ ವರ್ಷದಿಂದ ಗಣಿತ ಪ್ರಶ್ನೆ ಪತ್ರಿಕೆ 2 ಇರಲಿದೆ. ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.